ಮಹಾತ್ಮರು ಹೇಳ್ಯಾರ ಸಂಘ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ಯಾರ. ನಮಗಂತೂ ಸಂಘ ಬಗ್ಗೆ ಗೊತ್ತಿಲ್ಲ. ಏನು ಗೊತ್ತದ ಅದು ಹೇಳು ನಾನು. ಸಂಘ ಕರೋ ಸಿರಾಪತಿ ಪ್ರೇಮ ಪಡಿತೆ ಬಡಿತೆ ಜಾಯಾಗ ಸಂಘ ನ ಕಲರ್ಕು ಚೋಡ್ ಕೈ ಪತ್ತಾರ ಅಂದರು. ಸಂಘ ಯಾರದು ಮಾಡ್ಬೇಕಂತ ಕೇಳಿದ್ರೆ ಮಹಾತ್ಮರ ಸಂಘ, ಗುರುಗಳ ಸಂಘ. ಯಾರ್ಯಾರು ಸಂಘ ಮಾಡಿ ಯಾರ್ಯಾರು ಮುಕ್ತರಾದರು. ಲಚ್ಚಾಣ ಸಿದ್ಧಾಪ್ ಮಹಾರಾಜರು ವರವಿನ ಪುತ್ರ ಯಾರತ್ತ ಅಮೋಘ ಸಿದ್ಧನ ವರವಿನ ಪುತ್ರ ಅವರು. ಕಲ್ಲೂರು ಸಿದ್ಧನ ಭಕ್ತಿ ಮಾಡಿದ್ರು ನಾಗಮ್ಮ ಲಚ್ಚಪ್ಪ ಬಡಿಗಾರ ಮಂತನದಾಗ ಜಲಮೆತ್ತಿ ಅವ್ರು ಎಲ್ಲಿ ಬಂದರು ಕೇಳಿದ್ರೆ ಕಕ್ಕಳ ಮೇಲೆ ಏನು ಗ್ರಾಮ ಬಿಟ್ಟು ಲಚ್ಚಣ ಗ್ರಾಮದೊಳಗೆ ಮಠವನ್ನು ಉಗಮ ಮಾಡಿ ಅಮೋಘ ಸಿದ್ಧನ ಪ್ರತಿ ಅವತಾರ ರೀ ಅವರು. ಅಮೋಘ ಸಿದ್ಧನ ಪ್ರತಿ ಅವತಾರ ಲಚ್ಚಣ ಗ್ರಾಮದೊಳಗೆ ಅಲ್ಲಿ ಎಲ್ಲ ತಮ್ಮ ಅವರು 100 ಮಂದಿ 1000 ಮಂದಿ ಶಿಶುಮಕ್ಕಳಿದ್ರು. 1000 ಮಂದಿ ಶಿಶುಮಕ್ಕಳೊಳಗೆ ರೇವತಿ ನಕ್ಷತ್ರ ದಿನ ಗುರುಪದೇಶ ಕೂಡ ಅವರಿದ್ದರು. ಎಲ್ಲ ಶಿಶುಮಕ್ಕಳು ಹೇಳಿದ್ರು ಗುರುಪದೇಶ ಕೊಡ್ರಪ್ಪ. ಗುರುಪದೇಶ ಅಂದ್ರೆ ನಾಳೆ ರೇವತಿ ದಿವಸ ಗುರುಪದೇಶ, ಹರ್ಯಾಗ 4ಕ್ಕೆ ಕೊಡವಿಂದ ಖರೆ ಹಿಂಗೆ ಕೊಡ್ತಾನ ಗುರುಪದೇಶ. ಹೆಂಗ್ರಿಪ್ಪ, ನಾವು ನಿಮಗೆ ಕುಣ್ಯಾಗ ಕುಂಡ್ರಿಸ್ತೇವೆ, ಮ್ಯಾಗ ಮಣ್ಣು ಮುಸ್ತೇವೆ. ಯಾಳ್ಯಾಗ ನಾವು ಕರಿತೀವಿ ಆಳ್ಯಾಗ ನೀವು ಮ್ಯಾಗ ಬರ್ರಿ ನಾವು. ಇವು ಯಾನಿ ಕೂತಿರಲ್ರಿ 1000 ಶಿಶುಮಕ್ಕಳು. ಇದು ಯಾವಾಗ ಕೇಳಿದ್ರು ಹಿನ ಗುರುಗಳು ಮಕ್ಕೊಂಡ್ರೆ ತಾಳಾಗೆ ಬಿಟ್ಟು ಓಡಿ ಹೋದತ್ತೀವಿ. ಅಲ್ಲಿ ಯಾರು ಕೂತ್ರಂತ ಕೇಳಿದ್ರು ಒಬ್ಬರೇ ಅವ್ರ ಮಗಳು ಕೊಟ್ಟು ಯಲ್ಲಪ್ಪ ಮುತ್ಯ. ಯಲ್ಲಲಿಂಗ ಮುತ್ಯ ಕೂತ ಲಚ್ಚಾಣ ಸಿದ್ಧಾಪ್ ಮಹಾರಾಜರು ಹೊರಗೆ ಬಂದರು. ಯಾಕೋ ಎಲ್ಲ ನೀಯೇ ಕೂತಿದ್ದೆ ಅಂದ. ಯಪ್ಪ ಉಪದೇಶ ಕೊಡ್ತಂತೇಳಿ ಕೂತಿದ್ದಲ್ಲ. ಹೊಕ್ಕೊಂಡ್ರಲ್ಲಿ ಈಗ ಆರ್ಯಾಗನು ಹೋಗಿ ತೆಳಗೆ ಕೂತ ಮ್ಯಾಗ ಮಣ್ಣು ಮುಚ್ಚಿ 7 ದಿವಸ ಕೂತ ನಾವ. ಎಷ್ಟು ದಿವಸ ರೀ? 7 ದಿವಸ. 7 ದಿವಸ ಗಾರಿ ಒಳಗೆ ಕೂತು ಲಚ್ಚಾಣ ಸಿದ್ಧಾಪ್ ಮಹಾರಾಜರಿಗೆ ತರಕಿಲ್ಲದು. ಇವನೇ ಇಲ್ಲಿ ಕೂತ ನಾನು. ಸ್ವಲ್ಪ 7ನೇ ದಿವಸಕ್ಕೆ ಅವರು ಕೂತಿದ್ರು. ನೆನಪಿಗೆ ಬತ್ತು ಎಲ್ಲಪ್ಪಗಲ್ಲಿ ಕುಂಡಿಸಿದಲ್ಲ. ಇಲ್ಲೇ ಕೂತು ಕರೆದ್ರು ಎಲ್ಲ ಲಿಂಗ ಬಾ ಮ್ಯಾಗ ಅಂದ ಗಜ್ಜಿಗೆ. ಮ್ಯಾಗಿನ ಮಣ್ಣ ತೆಗೆದು ಎದ್ದು ಮ್ಯಾಗ ಬಂದು ಕೂತ ಆಳ್ಯಾಗ ಎಲ್ಲಪ್ಪ ಮುತ್ಯ ಹೇಳ್ತಾನಂತ ಸಿದ್ಧಾಪ್ ಮುತ್ಯಾಗ, ಯಪ್ಪ ಸಿದ್ಧಲಿಂಗ ಯಾಕೆ ಕರೆದು ಎಂಥ ಆರಾಮ ಜಾಗಿನ ಕುಂಡ್ರಿಸಿದ ನನಗೆ ಮತ್ತೆ ಯಾಕೆ ಕರೆದಿ? ಯಪ್ಪ ಗುರು ಉಪದೇಶ ಕೊಡು ಅಂತ ಹೇಳಿ ಡಕ್ಕನೆ ಕಾಲಿ ಬಿದ್ದ. ಮಗನ ಹೋಗಿ ಆಶೀರ್ವಾದ ಆಗ್ಯದ. ನಾವು ಗುರುವಿನ ಕರುಣ ಹ್ಯಾಂಗಿರ್ತದೆ ಹೇಳಕ್ಕೆ ಬರಲ್ಲ. ಆಮೇಂದ ಮಕ್ಕಳಿಗೆ ಮಲಿ ಕುಡಿಸಿಲ್ರಿ ಅಂತ ಕರುಣ ಪೂರ್ವಕವಾಗಿ ಕಣ್ಣು ತೆರಿತಂದ್ರೆ ಏಕಾಲಕ್ಕೆ ಮಕ್ಕಳು ಹೊಡಿ ತುಂಬುತ್ತದ. ಹಂಗೆ ಗುರುಗಳು ಆಶೀರ್ವಾದ ಲಚ್ಚಾಣ ಸಿದ್ಧಾಪ್ ಮಹಾರಾಜರ ಆಶೀರ್ವಾದ ಯಾರಿಗಾಯ್ತು? ಮುಗುಳ್ಕೋಟೆ ಯಲ್ಲಪ್ಪ ಮುತ್ಯಾಗ ಅವ್ರು ಹೇಳ್ತಾರೆ. ಅರಿಕೇರಿ ಸಿದ್ಧಾಪ್ ಮಹಾರಾಜರು, ಪುಣಾದ ಖೇರಾನಂದ ಮಹಾರಾಜರು, ಮುಗುಳ್ಕೋಟೆ ಯಲ್ಲಪ್ಪ ಮುತ್ಯ ಜಗದಾಗ ಜೈಬಾರಿ ಹೊಡಿತಾ ಹೋಗು. 3 ದೀಪ 3 ದಿಕ್ಕಿಗೆ ಅಂದತ್ತವ. ಲಚ್ಚಾಣ ಸಿದ್ಧಾಪ್ ಮಹಾರಾಜರ ಠೇರಿಗೆ ಅಧಿಕಾರ ಅದು ಅಮೋಕ್ಷದ ವಂಶಾವಳಿ ಹಿಡ್ಕೊತ ನೋಡ್ರಿ. ಅದು ಮುಂದೆ ಯಾರು ಕಾರಣೀಭೂತ ಅಂದ್ರೆ ಶಿರವಾಳದ ಗುಳಿ ಮುತ್ಯ. ಹುಲಿಯಾಗಿ ಹುಲಿ ಮೇರೋದು ಹುಲಿಗೆ ಹೊಡೆದವ. ಜೀವಂತ ಹುಲಿ ಕಲ್ಲಿಪ್ಪರಿಗಾಗಿತ್ತು, ಮನಗದು ಹುಲಿಗೆ ಎಬಸದ. ಹುಲಿಯಪ್ಪ ಅಂದವ, ನಿನಗೆ ಹೊಡೆದು ನಾರೆ ಮೆರಿತ, ನನಗೆ ಹೊಡೆದು ನೀ ಅರೆ ಮೆರಿ ಅಂದವ ಹುಲಿಗೆ. ಆಳ್ಯಾಗ ಶಿರವಾಳ ಗುಳಿ ಮುತ್ಯ ಅಂತ ಮನಗದ ಹುಲಿಗೆ ಮನಗಸಿ ಹೊಡೆದ್ರೆ ದೋಷಿ ಬರ್ತಂತೇಳಿ ಎಬಸದತ್ತ. ಹುಲಿಯಪ್ಪ ಅಂತೇಳಿ ಹಂಕಾರ ಕೊಡೋದಿ ಹಾತ್ ಬತ್ತು ಬಂದೂಕ್ ಹಾಕಿ ಬಿಟ್ಟ. ಸರ್ಕಾರ ಸಿಕ್ಕ ಕೊಡ್ತು. ಸರ್ಕಾರ ರಾಣಿ ಸಾಹೇಬ್ರದ್ದು ಬಂದೂಕು ಈ ಸದ್ಯ ಶಿರವಾಳ ಮಠದಾಗ ಅದ. ಆ ಶಿರವಾಳ ಗುಳಿ ಮುತ್ಯನ ಯಾರಿಗೆ ಆಶೀರ್ವಾದ ಆಯಿತು ಗುರು ಉಪದೇಶದಿಂದ? ಪರಮ ಪೂಜ್ಯ ಮಾತೆ ಗಂಗಮ್ಮ ತಂದಿ ಧೊಂಡಪ್ಪ ಪುಣ್ಯ ದಂಪತ್ಯದಲ್ಲಿ ಉದುರಿ ಬಂದರು. ಜನಿಸಿ ಯಾರು ಬಂದರು ಕೇಳಿದ್ರು ಮದಗೊಂಡ ಮಹಾರಾಜರು. ಆ ಮದಗೊಂಡ ಮಹಾರಾಜರು ಭಕ್ತಿಗೀತೆ ಸತ್ಸಂಗ ನಮ್ಮ ಅಲ್ವಳ ಮುತ್ಯವ್ರಂಥವ್ರು, ನಮ್ಮ ಅಂಬರೀಶ್ವರ ಮುತ್ಯವ್ರು ಇನ್ನು ಮುಂದೆ ಹೇಳೋದು. ಅಲ್ಬಳ ಮುತ್ಯವ್ರು ಅಂತಾರೆಲ್ಲ ಜುನ ಮಂದಿ ಎಲ್ಲ ಕೂಡಿ ಅವ್ರಿಗೊಂದು ಸತ್ಸಂಗ ಚಾಲು ಮಾಡಿ ಅವ್ರ ಮುಂದೆ ಹಂಗೆ ಹಾಡ್ಕೋತು. ಯಾವ ಊರ ತುಕಾರಾಮ್ ಮಹಾರಾಜರು ಹೆಂಗೆ ಊರು ಬರೋಕ್ಕೆ ಊರಾಗ ಬಂದ ಗಜಿ ಎಲ್ಲ ಹುಡುಕ್ತಿದ್ರು ಹತ್ತಿರ ಊರಾಗ ಊಡಿಗೆ ಮನೆ ಕರ್ಕೊಂಡು ಬಂದು ಬೋಧನ ಮಾಡ್ತಿದ್ರು ಅವ್ರು. ಹಂಗೆ ಮದಗೊಂಡ ಮಹಾರಾಜರು ಹಳ್ಳಿ ಗಲ್ಲಿ ಮನೆ ತಿರುಗಿ ಭಕ್ತರು ಎಲ್ಲಿ ಯಾರ ಕಂಟೆ ಆಗಿದ್ರು ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಕೊಟ್ಟವ್ರು ಯಾರು? ಪರಮ ಪೂಜ್ಯ ಮದಗೊಂಡ ಮಹಾರಾಜರು. ಇದು ಒಯ್ನ ಶಿರವಾಳ ಗುಳಿ ಮುತ್ಯನ ಕಡೆ ಹೋದ್ರು ಅವರು. ಶಿರವಾಳ ಗುಳಿ ಮುತ್ಯನ ಬಳಿ ಹೋಗಿ ಏನಂತಾರ, ಯಪ್ಪ ಗುರು ಉಪದೇಶ ಕೊಡು. ಆಳ್ಯಾಗ ಶಿರವಾಳ ಗುಳಿ ಮುತ್ಯ ಅಂತಾನ, ಮದಗೊಂಡ ಬಂಗಾರ ಅಂಗಡಿ ಇಟ್ಟು ಜಗದೊಳಗೆ ಮೇರಿತಿ, ತನ ಮನ ಧನ ಗುರುವಿಗೆ ಅರ್ಪಣೆ ಮಾಡಿ ಸಂಕಲ್ಪ ಮಾಡ್ದ. ತಥಾಸ್ತೇಳಿ ಹಸ್ತಿಟ್ಟ. ಅವನ ಶಿಷ್ಯ ಮದಗೊಂಡ ಮಹಾರಾಜರು ಜಗತ್ಯದಾಗ ಆಶೀರ್ವಾದ ಮಾಡಿ ಇದು ಜಗತ್ತಿ. ಮದಗೊಂಡ ಮಹಾರಾಜರ ಶಿಷ್ಯರು ಯಾರತ್ತ ಕೇಳಿದ್ರ ಪರಮ ಪೂಜ್ಯ ಸೋತ್ರಿಯ ಬ್ರಹ್ಮನಿಷ್ಠರು
ಅಂಬರೀಶ್ವರ ಮಹಾರಾಜರು ಮೊದಲು ಅಂಬರೀಶ್ವರ ಮುತ್ತೆ ಇದ್ದಿಲ್ಲ, ರಮೇಶ್ ಮುತ್ತೆಯವರು ಹತ್ತಿದ್ರು ಅವ್ರಿಗೆ. ಅವರು ಎಲ್ಲಿ ಸಂಕಲ್ಪ ಇತ್ತು, ನಮ್ಮ ಅಲ್ಬಾಳ್ ಮುತ್ತೆಯವರು ಮದಗೋಡ ಮಹಾರಾಜರು ಪಟ್ಟಾಭಿಷೇಕಿಗೆ ಇಲ್ಲಿ ಹಣಮಾಪುರ ಅಮೋಕ್ಷನ ಗುಡಿಯಾಗ ಚರ್ಚೆ ಮಾಡೋದು. ಯಪ್ಪ ಮುತ್ತೆಯವ್ರದ್ದು ಪಟ್ಟಾಭಿಷೇಕ ಕಟ್ಟೋದು. ಅವ್ರು ಗೌಡ್ರ ಅಂತೇಳಿ ಎಲ್ಲರೂ ಗುಡ್ಡಕ್ಕೆ ಬಂದರು. ಇಲ್ಲಿ ಪಟ್ಟಾಭಿಷೇಕ ಕಟ್ಟುವೊಳಗೆ ಅಮೋಕ್ಷನ ಗುಡಿಯಾಗ ಕೂತು ಹೇಳ್ತಾರೆ ಮದಗೋಡ ಮಹಾರಾಜರು, ಅಲೋ ಅಂಬರೀಷ್ ರಾಮೇಶ್ವರ ಅಲ್ಲವರು. ಅವ್ರು ಯಾರು ಅಂತ ಕೇಳಿದ್ರೆ, ಹುಟ್ಟು ಸಾವಿಲ್ಲ, ಸಾವು ಹುಟ್ಟಿಲ್ಲ, ಅವೊಂದು ಭಕ್ತಿ ಅಪಾರ ಆಗ್ಯದ, ಅವನ ಹೆಸರು ಅಂಬರೀಶ್ವರ ಮಹಾರಾಜರು ಅಂತ ಹೇಳಿದ್ರು. ಅವರು ಇಲ್ಲಿ ಈಗ ನೀವು ಎಲ್ಲರೂ ಕುಡೀರಲ್ಲ, ಅವರು ಹೇಳ್ಯಾರ ನಿನ್ನೆ ನನ್ನೇನು ಗುಣಗಾನ ಮಾಡಿಬೇಡ್ರಿ. ಮೊದಲೇ ಮದಗೋಣ ಮಹಾರಾಜರು ನಿಮ್ಮ ಗುಣಗಾನ ಮಾಡಿ ಹೋಗ್ಯಾರ. ಅಜ್ಜಾರ ಇವರೆಲ್ಲ ಮಾಡೋದಿಲ್ಲ, ನಿನ್ನ ಮಂದಿನೇ ಅವರ ನಮ್ಮದೆಲ್ಲ. ಅವ್ರ ಬಳಿ ಸಾವಿರಾರು ಶಿಶುಮಕ್ಕಳಿದ್ದೇವೆ, ಖರೆ ಏನು ಕೆಲಸ ಇಲ್ಲ. ಅದು ಯಾರಿಗೆ ಕೊಟ್ಟು ಹೋದ್ರ ಗಂಟ ಕೇಳಿದ್ರೆ, ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಅಂಬರೀಶ್ವರ ಮಹಾರಾಜರಿಗೆ ಆಶೀರ್ವಾದ ಮಾಡಿದ್ರು. ಯಾರು? ಸದ್ಗುರು ಮದಗೊಂಡ ಮಹಾರಾಜರು. ಅವ್ರು ಎಲ್ಲಿ ಇಟ್ಟಾರೆ ಎಲ್ಲ ಧ್ಯೇಯ ಭಕ್ತಿ ಎಲ್ಲ ಎಲ್ಲಿ ಅದಂದ್ರೆ ಕೌಲು ಗುಡ್ಡದ ಅಂಬರೀಶ್ವರ ಮಹಾರಾಜರ ತಲೆ ಮೇಗಿರ್ತಾರೆ. ಅಂಬರೀಶ್ವರ ಮಹಾರಾಜರು ಎಲ್ಲಿ ಇರ್ತಾರೆ ಅದು ಇಲ್ಲಿ ಸತತ್ ನಡೀತದೆ. ಯಾಕೆ ನಡೀತದೆ ನನಗೆ ಅನಿಸಿಕೆ ಹೇಳ್ತಾನೆ. ಇದು ಹಿಂಗೆ ಯಾಕೆ ನಡೀತದೆ ಅಂದ್ರೆ, ಅಂಥ ಸದ್ಗುರುವಿನ ಪಡೆದಾರ ಅವರು, ಅಂಥ ಸದ್ಗುರುವಿನ ಪಡೆದಾರ ಅಂತೇಳಿ ಅವ್ರು ಎಲ್ಲಿ ಇರ್ತಾರೆ ಅಲ್ಲಿ ಅದು ಇರ್ತದೆ. ಜೇನು ಕ್ಯಾನ್ ಹೇಳೋದು ಗರ್ಜಿಲ್ಲ. ಅವರು ಗಿಣಿಯಾಗಿ ಹುಟ್ಟೋದು ಖರೆಯದ, ಗಿಡದಾಗ ಹಣ್ಣು ಐತನ ಗಿಣಿಗೆ ಯಾರು ಪತ್ರ ಹಾಕಲ್ಲ. ಅಂಥ ಸದ್ಗುರುಗಳು ನಿಮ್ಮ ಊರಿಗೆ ಬಂದಾರ, ಏನೋ ನಿಮ್ಮದು ದೈವ ಅದ. ಈ ವೇದಿಕೆ ಮೇಲೆ ಎಲ್ಲರೂ ಮಹಾತ್ಮರಿಗೆ ಕರೆಸಿ ಮೇಲೆ ಮೇಲೆ ಇಂಥ ಕಾರ್ಯಕ್ರಮ ಮಾಡ್ತಾರೆ. ಅಂಥ ಪುಣ್ಯಾತ್ಮರಿಗೂ ಶರಣೆಂದು ನೇನು ಅಂಥ ವಿಷಯ ಐತ್ರಿ. ನಮ್ಮದು ಕನ್ನೇರಪ್ಪ ಅವರು ಎಲ್ಲ ನಮ್ಮ ರೈತರಿಗೆ ಎಲ್ಲರೂ ಪಾದ ಪೂಜೆಗಳನ್ನು ಮಾಡಿ ಅಡ್ಡು ಬಿದ್ದರು. ಅಂಬರೀಶ್ವರ ರಾಜರಿಗೆ ಹೇಳ್ತಾರೆ, ಯಪ್ಪ ನೀ ಈ ಕಡೆ ಅಡ್ಡು ಬೀಳು, ನಾ ಈ ಕಡೆ ಬೀಳ್ತಂದ್ರು. ಅಂಥವ್ರು ಎಲ್ಲರೂ ಸಿಕ್ಕಾರ್ರಿ. ನಾವು ಸಾಧುರು ಇದ್ದೇವೆ ಖರೆ, ನಾವು ಸಾಧುರು ಇದ್ದೆವು. ನೀವು ನಮಸ್ಕಾರ. ಹಾಂ ನಮಸ್ಕಾರಪ್ಪ, ಹಾಂ ನಮಸ್ಕಾರಪ್ಪ. ನಮ್ಮಲ್ಲಿ ಏನಾಗ್ಯದ, ನಾನಪ್ಪ ತುಂಬ್ಯಾನ. ಒಂದು ಮಾತು ಹೇಳ್ತೀನಿ ನಿಮಗೆ. ಸುಧಾಮ ಕೃಷ್ಣನ ಮನೆಗೆ ಹೋದ. ಸುಧಾಮ ಎಲ್ಲಿ ಹೋದ? ಕೃಷ್ಣನ ಮನೆಗೆ. ಕೃಷ್ಣ ಪರಮಾತ್ಮ ಒಳಗೆ ಮನ್ಸದ ಮ್ಯಾಗ ಮನ್ಕೊಂಡಿದ್ದಾಗ ಹಾಳು ಬೀಸೋರು ಬೀಸ್ತಿರು, ಎಲ್ಲರೂ ಆನಂದದಾಗಿದ್ದ. ಹರಕ್ಕೆ ಹಂಗೆ ಉಟ್ಕೊಂಡು ಸುಧಾಮ ಬಾಗಿಲಿಗೆ ಹೋದ. ಆ ದ್ವಾರಪಾಲಕರು ಅಂತ ಇರ್ತಾರಲ್ರಿ, ದ್ವಾರಪಾಲಕರು ಯಾರು ನೀ? ನಾ ಸುಧಾಮ ಬಂದಿನಂತ ಕೃಷ್ಣಿಗೆ ಹೇಳೋದು ನಾವು. ಕೃಷ್ಣ ಪರಮಾತ್ಮ ಅಂದ, ಹೋಗಿ ಹೇಳೋದು. ನಾ ಸುಧಾಮ ಬಂದೀನ್ರಿ ಅತ್ತನ್ರಿ, ಕೈ ಬಿಡೋತೀರೇನು ಬೇಡತ್ತೀರಿ ಅಂತ ಕೇಳೋದು. ಅವ್ರು ಏನು ಹೇಳ್ಬೇಕಂತ ಕೃಷ್ಣ, ನಾ ಅನ್ನವನಿಗೆ ಒಬ್ಬನಿಗೆ ಹೊರಗೆ ಬಿಡು, ಸುಧಾಮ ಒಳಗೆ ಬಾ ಅಂದತ್ತ. ನೋಡ್ರಿ ಎಂಥ ಮಾತು ಹೇಳ್ಯಾರ. ನಾ ಅನ್ನವನಿಗೆ ಒಬ್ಬನಿಗೆ ಹೊರಗೆ ಬಿಡು, ಸುಧಾಮ ಅನ್ನವನಿಗೆ ಒಬ್ಬನಿಗೆ ಒಳಗೆ ತಗೋ. ಅಂಥ ಅಂಬರೀಶ್ವರ ಮಹಾರಾಜರು ಅವರೆಲ್ಲರೂ ಹೊರಗೆ ಬಿಟ್ಟು ನೀನೇ ನನ್ನ ಗುರು ಅಂಥೇಳಿ ಯಾವಾಗ ಅಪ್ಪಿಕೊಂಡಾರ ಆಳ್ಯಾಗ ಭಗವಂತ ಬಂದು ಒಳಗೆ ಕೂತಾನ ಅವ್ರಿಗೆ. ಅಂಥವ್ರು ಇಂಥವ್ರು ಭೇದ ಮಾಡೋದವರಲ್ಲ, ನಮ್ಮಲ್ಲಿ ರಗಡದ. ಅಂಥದಕ್ಕೆ ನಮ್ಮ ಪೂಜ್ಯ ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು, ಯಾವತ್ತು ನಗು ನಗುತ್ತಿ ಇರಬೇಕತ್ತ. ಯಾವತ್ತು ಹೇಳ್ತಿದ್ರು ನಗು ನಗುತ್ತಿ ಇರಬೇಕು. ಒಮ್ಮ ಬಾಂಬೆದ ಗಾಡಿ ಹೊಂಟಿತ್ತು, ಗಂಟಾಳಘಾಟತ್ತು, ಎಲ್ಲರಿಗೆ ಹೋಗಿರಿ ನೀವು, ಗೊತ್ತಿರಬೇಕು. ಆ ಖಂಡಾಳಘಾಟದ ಗಾಡಿ ಇಳಿಲಿಗತ್ತ. ಡ್ರೈವರ್ ಇದು ಮಾತು ಕೇಳಿದವ್ರು ಪ್ರವಚನದಾಗ, ಯಾವತ್ತು ನಗು ನಗುತ್ತಿ ಇರಬೇಕು, ನಗು ನಗುತ್ತಿ ಇರ್ಬೇಕನ್ನ. ಖಂಡಾಳಘಾಟದ ಗಾಡಿ ತೆಳಿಗಳಿರ್ತದ, ಡ್ರೈವರ್ ಖಕ್ 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 ನಗಲ್ಗತ್ತದ. ಎಲ್ಲ ಮಂದಿ ಅತ್ತು, ಡ್ರೈವರ್ ಹಿಂಗೆ ನಗಲ್ತಾನ, ಏನಾಗ್ಯದ ಮತ್ತು ಜೋರ್ಕಾಶ್ ನಗಲ್ಗತ್ತವ. ನೋಡಪ್ಪ ಇದಕ್ಕೇನಾಯ್ತು. ಹಲೋ ಸಾಂಬಜೇನಂ ಪಾರ್ವತಿ ಶಿವ ಹರ ಹರ. ಅವ್ರಿಗೆ ಕೇಳಿಸ್ಬೇಕಾದ್ರೆ ನಮಗೆ ಕೇಳಿಸ್ಬೇಕಾಗಿಲ್ಲ. ಮದಗೊಂಡ ಮಹಾರಾಜರಿಗೆ ಸದ್ಗುರು ಮದಗೊಂಡೇಶ್ವರ ಮಹಾರಾಜ್ ಕಿ. ಹಾ ಏನು ಹರಕತ್ತಿಲ್ಲ. ಗಾಡಿಯಲ್ಲಿ ಹೊಂಟಿದ್ರಿ, ಖಂಡಾಳ ಘಾಟದಾಗ ತೆಳಿಗಿಳಿತಿತ್ತು. ಡ್ರೈವರ್ ನಗಲ್ಗತ್ತ, ಖೋಕ್ 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 ನಗಲ್ಗತ್ತ. ಒಬ್ಬ ಕೇಳ್ತಾನ ಅವನಿಗೆ, ಯಾಕೋ ಯಾಕೆ ನಗಲ್ತಿದ್ರಿ? ಸುಮ್ ನಗರಿ ಅಂದವ. ಮತ್ತೆ ನಗಲ್ಗತ್ತರು, ಮತ್ತೆ ಖಕ್ ಖಕ್. ಗಾಡಿ ಭಾಳ ಏಕ್ಷೆ ಸ್ಪೀಡ್ಲಿ ನಡೆದಿತ್ತು. ಡ್ರೈವರ್ ಕೇಳ್ದ, ಗಾಡಿ ಎಟ್ರ ಮ್ಯಾಗ ಅದು ಗೊತ್ತದ ಇಲ್ಲಿ ನಿಮ್ಗೆ ಅಂದವ. ನಮಗೇನು ಗೊತ್ತಪ್ಪ ನಿಮ್ಮ ಗಾಡಿ ಅಂದವ. ನಮಗೇನು ಗೊತ್ತ? ಗಾಡಿ ದೀಡಿಸೆ ಬಂದದ, 150 ಬಂದದ. ಹೆನೋಜರ್ ನಗರಿ ಅಂದವ. ಯಾಕಂದ? ಬ್ರೇಕ್ ಫೇಲ್ ಆಗ್ಯದ ಗಾಡಿ ಅಂದವ. ಈ ಮಕ್ಕಳು ನಕ್ಕರ್ರಿ ಗಾಡ್ಯಾಗ. ಒಬ್ಬರು ಕೊಳ್ಳಿ ಬಿಟ್ಟು, ನಾ ಅವನಿಗೆ ರೊಕ್ಕ ಕೊಟ್ಟಿದ್ದ, ಇವನಿಗೆ ಬಂಗಾರ ಕೊಟ್ಟಿದ. ನಾ ಫೋನ್ ಹಚ್ಚಿ ಹೇಳ್ಗತ್ತದ್ರಿ, ಇವ್ ಗಾಡಿದ ಬ್ರೇಕ್ ಫೇಲ್ ಆಗ್ಯದ್ರಿ, ಆ ಮನ್ಯಾಗ ಬಂಗಾರ ಇಟ್ಟು ನೀವು ತೋರಿ ಅನ್ನೋತೀವಿ. ಅರೇ ಸದ್ಗುರುವಿನ ಬಳಿ ನಕ್ಕೊತ್ತಿ ಹೊರಿ ಸ್ವರ್ಗಕ್ಕೆ ಅಂತ ಹೇಳ್ಯಾರ ಅವರು. ನೀವು ಬಂಗಾರ ಕೂತಾವ.
ಹೆಂಗಿಲ್ಲ ಸದ್ಗುರು ಅಂಬರೀಶ್ವರ ಮಹಾರಾಜರ ಪಾದಮಲ್ಲಿ ಮದಗೊಂಡೇಶ್ವರ ಪಾದದ ಬಲ್ಲಿ ನೀವು ಯಾವತ್ತು ನಗುತ್ತಿ ಇರಲಿ ಅಂತ ಹೇಳ್ಕೊಂಡು ನಾವು ಮಾತಾಡ್ತಕ್ಕಂಥ ಮಾತಿನೊಳಗೆ ಏನೋ ಶಬ್ದ ದೋಷಗಳಾಗಿರ್ತಾವ. ಆ ಶಬ್ದನಂಥದ್ದು ದುಃಖ ನಾ ಏನು ಹೇಳಿದ ಏನೋ ಅನಿವಾರ್ಯ ಇದ್ರು ಅವೆಲ್ಲ ಬದಿ ಒತ್ತಿಟ್ರಿ, ಸತ್ಯನಂತ ಸೇವನೆ ಮಾಡಿ ಅಂತ ತಿಳ್ಕೊಂಡು ನೀವು ಮತ್ತೊಮ್ಮೆ ಎಲ್ಲರಿಗೆ ಶರಣೆಂದು ನಮ್ಮ ಭಾಷಣಕ್ಕೆ ಏರಮ್ಮ ತೊಗೊಂಡ್ಬಿಡ್ತೀನಿ. ಜೈ ಗುರು ಸೋಮಲಿಂಗೇಶ್ವರ.